ನಮಸ್ಕಾರ ಕರ್ನಾಟಕದಲ್ಲಿ ನಿಮ್ಮ ಎಲ್ಲ ಜೀವನ ಬದಲಾವಣೆ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ ಬದಲಾವಣೆ ಆಗಲೇಬೇಕಾಗಿದೆ. ಜನರು ನಿರುದ್ಯೋಗದಲ್ಲಿದ್ದಾರೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಎಲ್ಲಿ ನೋಡಿದ್ರು ಕಸ, ರೋಗ, ರುಜಿನ. ಎಜುಕೇಶನ್ ಅಂಡ್ ಹೆಲ್ತ್ ಹಸ್ ಬಿಕಮ್ ದ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಲಿವಿಂಗ್ ಅಂತ ಹೇಳುತ್ತಾ ಬದಲಾವಣೆ ನಮ್ಮ ಜೀವನದಲ್ಲಿ 7 ಕೋಟಿ ಕನ್ನಡಿಗರಿಗೆ ಬದಲಾವಣೆ ಬೇಕು ಅಂತಂದ್ರೆ ದರ್ ಇಸ್ ನೋ ಅದರ್ ದ್ಯಾನ್ ಚೇಂಜಿಂಗ್ ದ ಪಾಲಿಟಿಕ್ಸ್. ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡದೆ ಖಂಡಿತವಾಗಿ 7 ಕೋಟಿ ಕನ್ನಡಿಗರ ಜೀವನ ಬದಲಾವಣೆ ಆಗಲ್ಲ. ನಾವೆಲ್ಲ ನೋಡಿದೀವಿ, ಧರ್ಮಸ್ಥಳ ವಿಚಾರದಲ್ಲಿ 3 ಪಾರ್ಟಿಗಳ ಸ್ಟ್ಯಾಂಡ್ ಏನಿತ್ತು, ಕಬ್ಬು ಬೆಳೆಗಾರರ ರೈತರ ಪರವಾಗಿ ಏನ್ ಸ್ಟ್ಯಾಂಡ್ ಇತ್ತು, ಧಾರವಾಡ ಹುಬ್ಳಿನಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಕೇಳಲಿಕ್ಕೆ ಹುಡುಗರು ಬೀದಿನಲ್ಲಿ ಬಂದ್ರು, ಏನ್ ಸ್ಟ್ಯಾಂಡ್ ಇತ್ತು. 3 ಪಾರ್ಟಿಗಳ ಆಡಳಿತವನ್ನ ನೋಡಿದ್ದೀವಿ. 3 ಪಾರ್ಟಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಅಥವಾ ತಮಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು 7 ಕೋಟಿ ಕನ್ನಡಿಗರನ್ನ ಉದ್ಧಾರ ಮಾಡೋ ಅಥವಾ 7 ಕೋಟಿ ಕನ್ನಡಿಗರ ಪರವಾಗಿ ಒಂದು ಆಡಳಿತ ಇದೆ ಅಂತ ಎಲ್ಲೂ ಆಗೋದಿಲ್ಲ. ಕಮಿಂಗ್ ಸ್ಟ್ರೇಟ್ ಟು ದಾವಣಗೆರೆ, ಮತ್ತೊಮ್ಮೆ ಐ ಥಿಂಕ್ ರಾಜಕೀಯ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇನ್ಫ್ಯಾಕ್ಟ್ ಇದರಲ್ಲೂ ಅಷ್ಟೇನೆ ಮೇಟಿ ಅವರ ತೀರಿ ಹೋದ ನಂತರ ತೆರವಾದಂತ ಬಾಗಲಕೋಟೆಗೂ ಅಷ್ಟೇನೆ ಅದೇ ಒನ್ಸ್ ಅಗೇನ್. ಸೊ ಏನ್ ಗ್ರೇಟ್ ಮೆಸೇಜ್ ಇದೆ ಅಂತಂದ್ರೆ ಈ 3 ಪಕ್ಷಗಳಿಗೆ, ಇನ್ಫ್ಯಾಕ್ಟ್ JDS ಕ್ಯಾಂಡಿಡೇಟ್ ಹಾಕಿಲ್ಲ, ಬಿಕಾಸ್ JDS ಹೇಳೋದು JDS ಆದ್ರೂ ಬಿಜೆಪಿ ಅವರಿಗೆ ವೋಟ್ ಹೋಗ್ಬೇಕು ಅಂತ ಹೇಳಿ ಬಿಜೆಪಿ ಪರವಾಗಿ ಜಾಯಿಂಟ್ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಹಾಕಿದ್ದಾರೆ. ಬಟ್ ಅದರ್ ದ್ಯಾನ್ ದಿಸ್ ಏನಾದ್ರೂ ಪೊಲಿಟಿಕಲ್ ಏನಾದ್ರೂ ಬದಲಾವಣೆ ಮಾಡೋಣ ಅಂತಂದ್ರೆ ದರ್ ಇಸ್ ನೋ ಪೊಲಿಟಿಕಲ್ ಆಲ್ಟರ್ನೇಟಿವ್ಸ್. ಇದನ್ನೇ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾ ಇದ್ದೀವಿ. ವಿ ವಿಲ್ ಬ್ರಿಂಗ್ ಎ ಪೊಲಿಟಿಕಲ್ ಆಲ್ಟರ್ನೇಟಿವ್. ಆದಷ್ಟು ಜಲ್ದಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕಾಗಿದೆ ಕರ್ನಾಟಕಕ್ಕೆ. ಯಾಕೆ ಅಂತಂದ್ರೆ ಈಗ ನೋಡಿ, ದಾವಣಗೆರೆನಲ್ಲಿ ಇದ್ದವರಲ್ಲಿ ಇಬ್ಬರಲ್ಲಿ ಗೆದ್ದೋರು ಯಾರು ಅಂದಂಗೆ ಯಾರೋ ಒಬ್ರು ಗೆಲ್ತಾರೆ. ಇಬ್ಬರು ಗೆಲ್ಲೋದ್ರಿಂದ ಏನು ಜನರಿಗೇನು ಬದಲಾವಣೆ ಆಗಲ್ಲ. ಜನರಿಗೆ ಬದಲಾವಣೆ ಆಗುವಂತ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್, ಒಂದು ಪೊಲಿಟಿಕಲ್ ಪಕ್ಷ ಕರ್ನಾಟಕದಲ್ಲಿ ಬೇಕಾಗಿದೆ. ಆಮೇಲೆ ಪಕ್ಷಗಳಿದ್ರೂ ಕೂಡ ಆ ಗತ್ತಲ್ಲಿ ನಿಂತ್ಕೊಂಡು ಆ ಆರ್ಥಿಕವಾದಂತಹ ಹಣವನ್ನ ಇಟ್ಕೊಂಡು ಗೆಲ್ಲಿಸ್ಕೊಂಡ್ ಬರ್ಬೇಕಾದಂತ ತಾಕತ್ತು ಇವತ್ತಿನ ಆಲ್ಟರ್ನೇಟಿವ್ ಇರುವಂತ 1-2 ಪಕ್ಷಗಳು ಇರ್ಬೋದಿಲ್ಲ ಅಂತ ಹೇಳ್ತಲ್ಲ. ಇರೋದ್ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸತ್ತೋಗಿದೆ, KRS ಪಾರ್ಟಿ ಅವ್ರಿಗೆ ಗೊತ್ತಿಲ್ಲ ಏನ್ ಕ್ಯಾಂಡಿಡೇಟ್ ಆಗ್ತಲ್ಲ. ಅಲ್ಟಿಮೇಟ್ ಆಗಿ ಪಕ್ಷ ಇರೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಈ ದೊಡ್ಡ ತಿಮ್ಮಿಂಗಲ ಮುಂದೆ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸ್ಕೊಂಬರುವಂಥದ್ದು, ಗೆದ್ದಿಸ್ಕೊಂಬಂದು ನಿಲ್ಸುವಂಥದ್ದು ಇದೆಯಲ್ಲ, ಆ ರೀತಿಯ ಒಂದು ಲೀಡರ್ಶಿಪ್ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಇವಾಗಲ್ಲ ಅಂದ್ರು ವಿತ್ ಇನ್ ಅಟ್ ದ ಅರ್ಲಿಯೆಸ್ಟ್ ವಿ ನೀಡ್. ಯಾಕಂದ್ರೆ ನಮ್ಮೆಲ್ಲಾ ಜೀವನ, 7 ಕೋಟಿ ಜನಗಳ ಜೀವನ ಬದಲಾವಣೆ ಆಗೋದು ಈ ಪೊಲಿಟಿಕಲ್ ಸಿಸ್ಟಮ್ ಇಂದ. ನಾವು ಮಾಡ್ಕೊಂಡಿರುವಂತ ಈ ವ್ಯವಸ್ಥೆ, ಪ್ರಜಾತಂತ್ರದಲ್ಲಿ ಮಾಡ್ಕೊಂಡಿರೋ ವ್ಯವಸ್ಥೆಯಿಂದ. ಕಮಿಂಗ್ ಸ್ಟ್ರೇಟ್ ಟು ದಾವಣಗೆರೆಯಲ್ಲಿ ಅದೇ SS ಕುಟುಂಬ, ಶ್ಯಾಮನೂರ್ ಶಿವಶಂಕರಪುರ ಕುಟುಂಬದ ಮೊಮ್ಮಗನಿಗೆ ಟಿಕೆಟ್ ಕಾಂಗ್ರೆಸ್ ಕೊಟ್ಟಿದೆ. ಯಾವ ಮಟ್ಟದ ಐ ಥಿಂಕ್ ಕುಟುಂಬ ರಾಜಕಾರಣ 3 ಪಕ್ಷಗಳು ಮಾಡ್ತಾ ಇದೀವಿ ಅಂತ 3 ಪಕ್ಷಗಳು ಮಾಡ್ತಾ ಇದೆ. ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಕಾಂಗ್ರೆಸ್ ಮಕ್ಕಳು ಮೊಮ್ಮಕ್ಕಳು, JDS ನೀವು ಅದೊಂದು ಕುಟುಂಬದ ರಾಜಕಾರಣಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ವಿ. ವಿ ನೀಡ್ ಆಲ್ಟರ್ನೇಟಿವ್. ಈ 3 ಪಕ್ಷಗಳು ಬಿಟ್ಟು ಆಲ್ಟರ್ನೇಟಿವ್ ಬೇಕಾಗಿದೆ. ಬಟ್ ಸದ್ಯದ ಪರಿಸ್ಥಿತಿ ಇಲ್ಲದ ಕಾರಣ ವಿ ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟಿವ್ಸ್. ಇವನ್ ನನ್ನ ಕೇಳಿದ್ರು ಕೂಡ ನಮ್ಮ ಹತ್ರ ಕೂಡ ಏನು ಆಲ್ಟರ್ನೇಟಿವ್ಸ್ ಇಲ್ಲ. ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಐ ಥಿಂಕ್ ಏನು ಶಿಗ್ಗಾವಿನಲ್ಲಿ ಬೊಮ್ಮಾಯಿನ ಸೋಲಿಸಿದಂತ ಜನ, DK ಶಿವಕುಮಾರ್ ತಮ್ಮನನ್ನ ಸೋಲಿಸಿದಂತ ಜನ, ಕುಮಾರಸ್ವಾಮಿ ಮಗನನ್ನ 3 ಸತಿ ಸೋಲಿಸಿದ್ದಾರೆ ಜನ ಮನ್ಸು ಮಾಡದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನ ಸೋಲಿಸಿದ್ದಾರೆ. ಇಟ್ಸ್ ಹಿಸ್ಟ್ರಿ. ಡೆಫಿನೆಟ್ಲಿ ಇವತ್ತು ಸಾಮಾನ್ಯ ಜನರು ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಿಕೊಂಡು ನಮಗೋಸ್ಕರ ಇವತ್ತು ಶ್ಯಾಮನೂರ್ ಶಿವಶಂಕರಪ್ಪನ ಮೊಮ್ಮಗ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ಅವ್ರ ಕುಟುಂಬದ ಬಿಸ್ನೆಸ್ ಅನ್ನ, ಅದರಲ್ಲಿ ಕೆಲವರು ಹೇಳ್ತಾರು ನಾವು ಲಿಂಗಾಯತು ಕಿತ್ತಾಡ್ಕೊಂಡು ಬೇರೆಯವ್ರಿಗೆ ಆಗ್ತಾರೆ. ಇಲ್ಲಿ ಜಾತಿ ಧರ್ಮದ ಹೆಸರು ಹೇಳ್ಕೊಂಡು ಖಂಡಿತವಾಗಿ ಆ ಜಾತಿಗೆ ಆಗ್ಲಿ ಆ ಸಮುದಾಯಕ್ಕೆ ಒಳ್ಳೇದು ಮಾಡದಂತ ರಾಜಕಾರಣಿಗಳು ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲೇ ಇಲ್ಲ. ಬರೀ ಜಾತಿ ಹೆಸರು ಹೇಳ್ಕೊಂಡು ನಮ್ಮನ್ನಂತ ಓಟ್ ಹಾಕ್ಬೇಕೇ ಹೊರತು ಈಗ ಅದೇನ್ ಬರೀ ಲಿಂಗಾಯತ ಸಮುದಾಯದಂತಲ್ಲ, ಯಾವುದೇ ಸಮುದಾಯಕ್ಕೆ ಹೋಗಿ ಅದನ್ನ ಹೇಳ್ತಾರಲ್ಲ, ಅವರು ಮುಳ್ಳಾಗಿನೇ ನಮ್ ಜೊತೆ ಹೇಳ್ತಾರೆ. ಇಟ್ ಇಸ್ ನಾಟ್ ದಟ್ ವಿ ನೀಡ್ ಪೊಲಿಟಿಕಲ್ ಚೇಂಜ್ ಇನ್ ಕರ್ನಾಟಕ. ಪೊಲಿಟಿಕಲ್ ಒಂದು ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ, ಮಾಡೋಣ. ವಿ ಆರ್ ಆಲ್ಸೋ ಇನ್ ದ ಪ್ರೋಸೆಸ್.
ಆದಷ್ಟು ಜಲ್ದಿ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತೀವಿ. ಬಟ್ ಶಿಗಾವಿನಲ್ಲಿ ಮತ್ತೆ ಅದೇ ವಂಶ ಕೊಟ್ಟಿದ್ದಾರೆ, ಬಾಗಲಕೋಟೆನಲ್ಲಿ ಮೇಟಿ ಅವರ ಮಗನಿಗೆ ಉಮೇಶ್ ಮೇಟಿ ಅವರು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಕುಟುಂಬ ರಾಜಕಾರಣವನ್ನ ನಾವೆಲ್ಲ ಸೆದೆ ಬಡಿಲೇಬೇಕು. ಹಿಂದೆ ಬಸವರಾಜ ಬೊಮ್ಮಾಯಿನ ಮಗನನ್ನ ಸೋಲ್ಸಿದಿರಾ, ಕುಮಾರಸ್ವಾಮಿ ಮಗನನ್ನ ಸೋಲ್ಸಿದಿರಾ. ವೆನ್ ಇಟ್ ಕಮ್ ಟು ಕುಟುಂಬ ರಾಜಕಾರಣ, ಡಿ ಕೆ ಶಿವಕುಮಾರ್ ತಮ್ಮನನ್ನ ಸೋಲ್ಸಿದಿರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನ ಸೋಲ್ಸಿದಿರಾ. ಜನರಿಗೆ ಗೆಲ್ಸಕ್ಕಾಗಿಲ್ಲ, ಒಂದು ಸೋಲ್ಸುವಂತ ಆಪ್ಷನ್ ಇದ್ದೇ ಇದೆ. ಈ ಬಾರಿನೂ ಅಷ್ಟೇ ಸರಿಯಾದಂತ ಬುದ್ಧಿಯನ್ನ ಇವ್ರಿಗೆಲ್ಲ ಕಲಿಸಿ ಅಂಟಿಲ್ ವಿ ಬ್ರಿಂಗ್ ಇನ್ ಒಂದು ಪೊಲಿಟಿಕಲ್ ಚೇಂಜ್ ತರಬೇಕಾಗಿದೆ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಎಲ್ಲಿ ನೋಡಿದ್ರು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಪೊಲೀಸರು ಪೋಲಿಗಳಾಗಿ ಬೀದಿಗೆ ಬಂದಿದ್ದಾರೆ. ದರ್ ಇಸ್ ನೋ ಕಂಟ್ರೋಲ್. ಈ ಇಡೀ ವ್ಯವಸ್ಥೆ ದುಡ್ಡಿರೋರ್ಗೆ, ಅಧಿಕಾರ ಇರೋರ್ಗೆ ಕೆಲಸ ಮಾಡ್ತಾರೆ. ಸಾಮಾನ್ಯ ಜನ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ದಾವಣಗೆರೆಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾನರ್ ಕಟ್ಟಿ ಪಟಾಕಿ ಹೊಡೆದು ಅವ್ರು ಕೊಡೋದನ್ನ ತಿನ್ಕೊಂಡು ಉಣ್ಕೊಂಡು ಮನೆಗೆ ಹೋಗುವಂತ ಪರಿಸ್ಥಿತಿ. ಆಲ್ಟರ್ನೇಟಿವ್ ಬೇರೆ ಏನೂ ಇಲ್ಲ. ನೋಡಿ, ಇಷ್ಟು ದೊಡ್ಡ ಪ್ರಜಾತಂತ್ರದಲ್ಲಿ ನಮ್ಗೆ ಆಪ್ಷನ್ ಇಲ್ಲ. ಜನರಿಗೆ ವೋಟ್ ಹಾಕಕ್ ಆಪ್ಷನ್ ಇಲ್ಲ ಅಂದಾಗ ಡೆಫಿನೆಟ್ಲಿ ಇದ್ದೋರಿಬ್ರು ಕದ್ದೋರ್ ಯಾರು ಅಂದಂಗೆ ಯಾರೋ ಇಬ್ರಲ್ಲಿ ಯಾರೋ ಒಬ್ಬನ ಹಾಕಿ ಗೆಲ್ಲಿಸಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಬಟ್ ಆದ್ರೂ ಸಹ ಈ ಕುಟುಂಬ ರಾಜಕಾರಣ ಅನ್ನೋದು ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಬೇರೂರ್ಕೊಂಡಿದೆ. ಈ ಕುಟುಂಬ ರಾಜಕಾರಣವನ್ನ ತೊಲಗಿಸ್ಬೇಕು. 224 MLAಗಳಲ್ಲಿ ಯಾರು ಕೂಡ ಸಾಮಾನ್ಯ ಜನರಿಗೆ ಕೆಲಸ ಮಾಡೋಂತಾರಿಲ್ಲ. ಯಾರೋ ಅಲ್ಲಿ ಹಾಕಿದ್ರು ಏನೋ ದಾವಣಗೆರೆಗೆ ಬಂದು ಸೋಲ್ಸು ಗೆಲ್ಸು ಅಂತ. ನಾವ್ ಎಲ್ಲೂ ಹೋಗೋದ್ ಬೇಡ, ತಿಳುವಳಿಕೆ ಹೇಳ್ತೀವಿ. ನಮ್ಮ ಧ್ವನಿಗೆ ಒಂದು ಶಕ್ತಿ ಅಂತ ಇದೆ. ಜನರಿಗೆ ತಿಳುವಳಿಕೆ ಇದೆ. ಅವ್ರನ್ನ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು. ಏನೂ ಆಗಿಲ್ಲ ಅಂತಂದ್ರೆ ಕನಿಷ್ಠ ಸೋಲ್ಸಾದ್ರೂ ಸೋಲಿಸ್ಬೋದು. ಆ ಕೆಲಸಕ್ಕೆ ಜನರಲ್ಲಿ ಶಕ್ತಿ ಇದೆ ಅಂತ ಈ ಮೂಲಕ ಹೇಳುತ್ತಾ, ಡೆಫಿನೆಟ್ಲಿ ಕರ್ನಾಟಕಕ್ಕೆ ಒಂದು ಹೊಸ ರಾಜಕೀಯ ಅಧ್ಯಾಯ ಬೇಕಾಗಿದೆ. ಇವ್ರು ಯಾರು ಕೂಡ ಆಲ್ಟರ್ನೇಟಿವ್ಸ್ ಅಲ್ಲ. ಇಲ್ಲಿ ಮೇಟಿ ಕುಟುಂಬ ನಿಂತ್ಕೊಂಡ್ರೆ ಅವರ ಫ್ಯಾಮಿಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇಲ್ಲಿ ದಾವಣಗೆರೆಯಲ್ಲಿ ಶಾಮನು ಶಿವಶಂಕರಪ್ಪ ಮೊಮ್ಮಗ ಗೆದ್ಕೊಂತಾರೆ ಅಂತಂದ್ರೆ ಅವರ ಸಾಮ್ರಾಜ್ಯವನ್ನ, ಅವರ ಬಿಸ್ನೆಸ್ ಅನ್ನ, ಅವರ ಪೊಲಿಟಿಕ್ಸ್ ನ ಕಾಪಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಹೊರತು ನಿಮ್ಗೆ ಯಾರಿಗೂ ನೀವೇನಿದ್ರು ಜೈಕಾರ ಹಾಕು, ಪಟಾಕಿ ಬ್ಯಾನರ್ ಕಟ್ಟು, ಜೈಕಾರ ಹಾಕು, ಪಟಾಕಿ ಹೊಡಿ, ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗುವಂತ ಪರಿಸ್ಥಿತಿ. ಬಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಮಾಡೋಣ ನೀವೆಲ್ಲ ಸೇರ್ಕೊಂಡು. ಅಲ್ಲಿವರೆಗೂ ವಿ ಡೋಂಟ್ ಹ್ಯಾವ್ ಎನಿ ಆಲ್ಟರ್ನೇಟಿವ್ಸ್. ಸಾಧ್ಯವಾದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಡೆಫಿನೆಟ್ಲಿ 2028 ಒಳಗಾಗಿ ಜನರಿಗೊಂದು ಆಪ್ಷನ್ ಅನ್ನ ಖಂಡಿತ ಇಡ್ತೀವಿ. ಇವತ್ತು ನಿಮ್ಮ ಹತ್ರ ಆಪ್ಷನ್ಸ್ ಇಲ್ಲ, ಆಪ್ಷನ್ಸ್ ಆರ್ ಕ್ಲೋಸ್ಡ್. ಇಲ್ಲ ಬಿಜೆಪಿ ಇಲ್ಲ ಕಾಂಗ್ರೆಸ್, ಎರಡು ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ. ಈ ಆಪ್ಷನ್ಸ್ ಅನ್ನ ಇವುಗಳನ್ನ ಬಿಟ್ಟು ಒಂದು ಥರ್ಡ್ ಆಲ್ಟರ್ನೇಟಿವ್ ಅಥವಾ ಫೋರ್ತ್ ಆಲ್ಟರ್ನೇಟಿವ್ ಅನ್ನ ಕ್ರಿಯೇಟ್ ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಗೆ ಭರವಸೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.